ಶೆರಗ್ ಹೊತ್ಕೊಂಡ್ ಕುಂದಿರ್ತೀಯನ? ಮೊದ್ಲೇಕ ಶೆರಗ್ ಹೊತ್ಕೊಂಡ್ ಕುಂದ್ರಾಕ್ ಬರಂಗಿಲ್ಲ ನಿನಗ. ಅಲ್ಲೈತಿ ಅಡಿಗೆ ಮಾಡಮ್ದಾಗ ಶೆರಗ್ ಹೊತ್ಕೊಂಡ್ ಕುಂತ್ರ ಗಾವಗಂಗಿಲ್ಲ. ಅದಕ್ಕ ಶೆರಗ್ ಅದೇನ್ ಗಾವಗಂಗಿಲ್ಲ. ನಡಕ್ ಶೆರಗ್ ಸುತ್ತಿ ಅಡ್ಡಾಡಕ್ ನೋಡ್ತಾಳ ಈಕಿ. ವೈನಿ ಅವ್ವ ಹೇಳ್ದಂಗ್ ಕೇಳ್ಬಿಟ್ರ ಮಾತ ಮುಗಿದ್ ಹೋಗತಿ. ಸುಮ್ನೆ ಯಾಕೆ ಅನ್ಸ್ಕೊತೀವ ನೀನು? ಅಯ್ಯೋ ಎಟ್ಟಕೊಂದ ಕಾಯಿಪಲ್ಲೆ ತರ್ಸಿಯಲ್ಲೇ ಮನ್ಯಾಗ. ಮತ್ತೆ ಬಾಳ ಮಂದಿ ಕಿವೈತಿ, ಮತ್ತೆ ಕಾಯಿಪಲ್ಲೆ ಇಷ್ಟು ಬೇಕಲ್ಲ. ಮತ್ತೆ ಈಕಿವ 4 ಮಂದಿ ಹೆಣ್ಣು ಹುಡುಗರು ಅದಾವು. ಈಕಿದ ದೊಡ್ಡ ದಂಡ ಐತಿ, ಮತ್ತೆ ಬೇಕಲ್ಲಿ ಕೂಳು. ಅವಕ್ಕ 4-5 ರೊಟ್ಟಿ ಬೇಕು. ಯಾಕವ ನಿನ್ನ ಮಕ್ಕಳು ನೀನು ತಿನ್ನಂಗಿಲ್ಲನ? ಬರೀ ನನ್ನ ಮಕ್ಕಳು ಅಟ್ಟ ತಿಂತಾರನ? ನನ್ನ ಮಗಳಿಗೆ ಎದುರು ಮಾತಾಡ್ತೀಯನ್ನಲ್ಲೇ? ಯಾಕ ಬಾಳ ಆಗೈತಿಲ್ಲ. ಆಕಿ ಹಿರೇ ಮಗಳು ಅದಳಲ್ಲ, ಕಲ್ಕಲ್ಸೆ ಕೊಡ್ತಾಳ. ಅದಕ್ಕೆ ಎದ್ದ ಕುಂತಾಳ ಈಕಿ. ಅದಕ್ಕೆ ಬಾಳ ವಿಚಾರ. ಮೊದ್ಲೇಕಿನ ಲಗ್ನ ಮಾಡ್ಕೊಡು ವಿಚಾರ ಮಾಡು. ಇಲ್ಲ ಅಂದ್ರ ಹಿಂಗ ನೋಡ್ವೈನಿ, ಆಕಿನ ಲಗ್ನ ಮಾಡ್ಕೊಡ್ಲಿಕ್ಕಂದ್ರ ನಿಮ್ಮ ಮನಿ ಹರದ್ ಹಾಕ. ಅಲ್ಲ ಈಕಿಗೆ ಎದಕ್ ಬೇಕು? ಎದುರುಗಡೆ ಮನೆಯ ಹತ್ರ ಹೋಗ್ಬೇಡ ಅಂತ ಹೇಳ್ತೀವಿಲ್ಲ. ಅವ್ರ ಮನೆಯಾಗ ಏನಾರ ಯಾಕೆ ಮಾಡ್ಕೊಂಡ್ರಕ್ಕ? ಈಕೆ ಹೋಗಿ ಹಿರೇತನ ಮಾಡ್ತಾಳ ಅಲ್ಲಿ. ಅವ್ರು ಸುಮ್ಮನೆ ನಿಂತ್ಕೊಂಡು ಒದರಾಡ್ತಾರ. ಊರಾಗ ದೊಡ್ಡ ಹಿರೇಳ ಅಂತೇಳಿ ಅನಿಸ್ಕೋಬೇಕಲ್ಲ. ಏನ್ ಮಾಡ್ಯಾಳು ಏನೋ ನನ್ನ ಮಗಗ. ತೆಲಿಗೇನ ತಿಕ್ಕ್ಯಾಳ. ಅದಕ್ಕ ಅದು ಬರೇ ಹೆಣ್ಮಕ್ಳು ಅಂತತಿ. ಹಿಂಗತಿ ಅದ್ರ ಕಷ್ಟ ಐತಿ. ಬರೀ ಹೆಣ್ಮಕ್ಳು ಅಂದ್ರೆ ಹೆಂಗವ? ಅಲ್ಲ ಅನ್ನದಂಕರು ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲನ? ಬಡ ಲಗ್ನ ಮಾಡಿ ಅದಕ್ಕೆ ಕೊಡಬಾರ್ದು. ಯಾವ ನನಗ ಇವತ್ತು ಶಾಗಿ ಪೈಸಾ ತಿನ್ನೋಂಗೈತಿ, ಶಾಗಿ ಪೈಸಾ ಮಾಡ್ಕೊಡು. ಕೇಳಿಸ್ತಾನ? ನನ್ನ ಮೊಮ್ಮಗಳಿಗೆ ಶಾಗಿ ಪೈಸಾ ತಿನ್ನೋಂಗೈತಿ ಅಂತ ಮಾಡ್ಕೊಡು. ಆಕಿ ಪೂರ್ತಿ ಅಟ್ಟ ಮಾಡು. ಮಾಡ್ತೀನಂತೆ ಹಿರೇ ಗಡಿಗೆ ಮಾಡಕ್ ಹೋಗಬೇಡ. ಅಲ್ಲೈತಿ ಆಕಿಗೆ ಒಬ್ಬಾಕಿಗೆ ಹೆಂಗ್ ಮಾಡಕ್ಕಾಗತ್ತ? ಈಕೆ ಒಬ್ಬಾಕಿಗೆ ಹಾಕಿ ಕೊಟ್ಟಿನಿ ಅಂದ್ರೆ ಅವ್ರು ಸುಮ್ಮಿರ್ತಾರನ? ಒಟ್ರು ಕೇಳ್ತಾರ. ನಿನ್ನ ಮಕ್ಕಳು ನನ್ನ ಮೊಮ್ಮಗಳು ಒಂದಾನು. ಯಮ್ಮ ನಿನ್ನ ಮೊಮ್ಮಗಳು ಏನು ಕೊಂಬಸ್ಕೊಂಬಂದಾಳ, ಏನು ಕೊಳಗ ಹಚ್ಕೊಂಬಂದಾಳ? ಅಲ್ಲಿ ನೋಡ್ಬೇವ ಲೇ ಹಿರೇತನ ಪಾರಿ. ದೊಡ್ಡಾರ ಮಾತಾಡೋ ಮುಂದ ನಿಂದೇನೈತಲೇ? ಏಟ್ ಹೇಳಿದ್ರು ಆಟ ತಲೆ ಮ್ಯಾಗ ಏಲನ ಬೇಲ. ಅದನ್ನ ಹಾಕೊಂಡ್ ಅಡ್ಡಾಡ್ರಿ ಅಂದ್ರೆ ಹಾಕೊಂಡ್ ಹಂಗೆ ಇಲ್ಲ. ನಿನ್ನ ಮೊಮ್ಮಗಳಿಗೆ ಹೇಳ ಆಕೆ ಹಾಕೊಲಿ, ಹಿಂದೆಗಡೆ ನಾ ಹಾಕೊಂತೀನಂತ. ಅಲ್ಲಿ ಬೇವ ನೀನು ವಿಚಿತ್ರ ಅದಿ. ಈಗ ಕ್ಯಾಂಪ್ ಹೇಳೋದಂಗೆ ಅದಕ್ಕೆ ಅತಿ ಯಾಕ? ನೀನು ಮುದಿಕೇನ ಏನ್ ತದಿಕೆ? ಅತ್ತಿಗೆ ನಿನಗ ಬಾ ಮಾಡಿ 1-2 ವರ್ಷ ಹೆಚ್ಚು ಕಡಿಮೆ ಇರ್ಬೇಕು. ಅತ್ತಿ ನೀನು ಹೆಚ್ಚು ಕಡಿಮೆ ನಿನಗೆ ಅತ್ತಿಕಿನ 2 ವರ್ಷ ಅಷ್ಟ ದೊಡ್ಡಕ್ಕಿರ್ಬೇಕು ಬೇ. ನೀನು ಮುದಿಕೆನ ಅಮ್ಮನ ಗತೆ ತಲೆ ತುಂಬಾ ಸೆರಗ್ ಹೊತ್ಕೊಂಡ್ ಅಡ್ಡಾಡಕ ನೋಡಲ್ಲಿ. ಅತ್ತಿ ಹಂಗ ಸೆರಗ್ ತೆಗೆದು ಅಡ್ಡಾಡ್ತಾಳ, ನೀನು ಹಂಗ ಅಡ್ಡಾಡು. ಅವ್ವ ಅಲ್ಲಲೇ ನನ್ನ ಮಗಳು ನಿಮ್ಮ ಒಂದನ. ಹಂಗಾರೆ ನಿನ್ನ ಮಗಳು ಹೆಣ್ಣಲ್ಲ, ನಿನ್ನ ಮೊಮ್ಮಗಳು ಹೆಣ್ಣಾಗಿರಕ್ಕಿಲ್ಲ. ಹಿರೇರನ್ನಂಗಿಲ್ಲ ಕಿರೇರನ್ನಂಗಿಲ್ಲ. ಬಾಯಿ ಬಂದಂಗ ಮಾತಾಡ್ತಾಳ. ಅದನ್ನ ತಾಯದ ಕೇಳ್ಕೊಡ್ಬೇಕು. ಮಾನ್ಗೇಡಿ ನಾಗಿ ಮಗಳಿಗೆ ಚಂದನ್ ಪದ್ಧತಿ ಹೇಳ್ಕೊಡು. ನಾಳೆ ಗಂಡನ ಮನ್ಯಾಗ ನಮ್ಮ ಮರ್ಯಾದೆ ಹೋಗುತ್ತ. ಅವ್ರ ತೋರ್ ಮನ್ಯಾಗ ಏನ್ ಕಲ್ಸ್ಯಾರ ಅಂತಾರ. ನನಗೆಲ್ಲಾ ಪದ್ಧತಿ ಗೊತ್ತೈತಿ. ನಿನ್ನ ಮೊಮ್ಮಗಳಿಗೆ ಪದ್ಧತಿ ಗೊತ್ತಿಲ್ಲ, ಈಕಿ ಪದ್ಧತಿ ಕಲಿಸ್ರಿ. ಅಲ್ಲೇ ಪಾರಿ ನಿನಗೆ ಊಸಾಬರಿ ಎದಕ್ ಬೇಕು? ಎದುರುಗಡೆ ಮನಿ ಜಗಳ ಬಿಡ್ಸಕ್ಕೆ ಎದಕ್ ಹೋಗಿದ್ದೀನಿ ನೀನು? ಅದೇನು ಹೊರಗಿನ ಮನಿ ಏನ? ನಮ್ಮ ದೊಡ್ಡಪ್ಪನ ಮನಿ. ನಮ್ಮ ಮೊಯ್ನಿಗೆ ಅನ್ಯಾಯ ಆಗತ್ತಿತ್ತು, ಅದಕ್ಕೆ ಹೋಗಿದ್ದೆ ನಾನು ಅಟ್ಟೆ. ನಿಮಗಂಕರು ದೊಡ್ಡರಾಗಿ ನ್ಯಾಯ ಕೊಡ್ಸೋದು ಗೊತ್ತಿಲ್ಲ, ಅದಕ್ಕೆ ನಮ್ಮ ಮೊಯ್ನಿಗೆ ಅನ್ಯಾಯ ಆಗತ್ತಿತ್ತು, ಅದಕ್ಕೆ ಹೋಗಿದ್ದೆ. ಈಕಿ ದೊಡ್ಡ ನ್ಯಾಯಾಧೀಶಿ ನೋಡು. ಈಕಿ ನ್ಯಾಯ ಕೊಡ್ಸಕ್ ಹೋಗ್ಯಾಳ. ಹೌದು. ನೀವಂಕರು ದೊಡ್ಡವ್ ಗಂಜಿ ಕದ ಹಾಕೊಂಡ್ ಕುಂತಿರ್ತಿ. ನಮಗೆಲ್ಲ ಅಂಜಿಕೆ ಪಂಜಿಕೆ ಏನಿಲ್ಲ. ಹೌದೇಮ್ಮ? ಇಲ್ಲಿ ಬರೀ ನಮ್ಮ ಅವನ ಮುಂದೆ ಅಟ್ಟ ತೋರಿಸ್ತಿಲ್ಲ ನಿನ್ನ ಹಾರಾಟನ. ಅಲ್ಲೇ ದೊಡ್ಡವನ ಮುಂದೆ ಒಂದಿಟ್ಟು ತೋರಿಸು. ಅಯ್ಯೋ ದೊಡ್ಡವನ ನಿನ್ನ ಮುರಿದು ಮೂಲಿ ಗುಂಪು ಮಾಡ್ಯಾಳ. ಅಲ್ಲಿಂದ ಓಡಿಸಿದ್ಲ ಏನೋ ಪಾಪ. ನಮ್ಮಪ್ಪ ನಮ್ಮವ್ವ ಸಂಬಾಯ್ತದಾರ, ಅದಕ್ಕೆ ನೀನು ಇಟ್ಕೊಂಡ್ರಿ ಇಲ್ಲಿ. ನಮ್ಮವ್ವ ಭಾಳ ಸಂಬಾಯ್ತದಾಳ, ಅದಕ್ಕೆ ನಮ್ಮವನ ಮ್ಯಾಗ ಅಟ್ಟ ಸೈಬ್ಸಿ. ನೆನಪಿಟ್ಕೋ, ನಮ್ಮವ್ವ ನಮ್ಮ ದೊಡ್ಡವನ ಕತೆ ಆಗಿದ್ರೆ ನಿನ್ನ ಕತೆ ಎಲ್ಲಿರ್ತಿತ್ತಂತೆ. ಅಲ್ಲಿ ಬಿಟ್ಟಾಳ, ಇಲ್ಲಿ ನಮಗ ಮಾತಾಡಕ್ ಬಂದ. ಪರವಾ ಸುಮ್ಮಿರ್ಬಿ. ಬೇಸೈತವ ವೈನಿ. ಕೂಸಿನ ತೂಗಿ ತೊಟ್ಲಾನ ತೂಗಾಕ ಗಣ ಶಾಣಿಕಿದ್ದಿ ತಗೋ. ಮಕ್ಕಳಿಗೆ ಏನ್ ಚಂದ ಪದ್ಧತಿ ಕಲಿಸಿ ನೋಡಲ್ಲಿ ಹಿರಿಯರಿಗೆ ಹೆಂಗ್ ಮಾತಾಡ್ತಾ. ನಾಳೆ ಹಿಂಗ ಮಾಡನ್ನು ಗಂಡನ ಮನ್ಯಾಗ ಒದ್ದು ಓಡಿಸ್ತಾರ ಇವ್ರನ್ನ. ಎತ್ತಿ ನನಗೂ ಹಂಗ ಹೇಳಿದ್ರು. ನೀನು ಮಾವಗ ಅತ್ತಿಗೆ ಎದುರು ಮಾತಾಡ್ತಿದ್ದಂತಲ್ಲ, ಅದಕ್ಕ ನಿನ್ನ ಮನಿ ಬಿಟ್ಟು ಓಡ್ಸ್ಯಾರಂತ. ನೀನು ಕಾಟ ತಾಳಾರ್ದಕ್ಕ ಮಾವ ಮನಿ ಬಿಟ್ಟು ಹೋಗ್ಯಾನಂತ. ಹೌದಾ? ನೋಡಿ ಹೆಂಗ್ ಮಾತಾಡ್ತಾಳ. ಹಲ್ಲ ಉದುರ್ಸ್ತೀನಿ ನೀನು. ಯಮ್ಮ ನನ್ನ ಹಲ್ಲು ಗಟ್ಟಿದವ್. ನೀ ಮಾತಾಡೋಳಗ ಮತ್ತ ಬಾಯಂದು ಅದ ಹಲ್ಲಿನ ಸಟ ಹಾಕೊಂಡಿಯಲ್ಲ, ಅದು ಉದುರಿ ಬಿದ್ದಿತ್ತು. ಹುಷಾರ. ಬರೀ ದೊಡ್ಡರನ್ನಂಗಿಲ್ಲ ಸಣ್ಣರನ್ನಂಗಿಲ್ಲ. ನೀ ಹೆಂಗಿದ್ರೆ ಮಾತಾಡ್ತಿ. ಒಂದಿಟ್ಟು ಚಂದಾಗಿರಾಕ್ ಕಲಿ. ಲೇ ಪೆದ್ದಿ, ನೀ ಮೊದ್ಲಿಗೆ ಸರಿಯಾಗಿರಾಕ್ ಕಲಿ. ಏನ ಅನ್ನಕತ್ತಿದ್ದಿಲ್ಲ ಯಮ್ಮ? ಶಾಗಿ ಪೈಸಾ ನಿನ್ನ ಮೊಮ್ಮಗಳು ಗಟ್ಟ ಮಾಡ್ಕೊಡ್ಬೇಕಾ? ಯಾಕ? ನಮ್ಮ ಮಾಡ್ಕೊಟ್ರೆ ಏನಾಗತ್ತ? ಅದು ನಮ್ಮಪ್ಪ ದುಡ್ದಿದ್ದು, ನಮ್ಮವ್ವ ಬೇಸಾಕದು. ನಿನ್ನ ಮಗಳು ಮೊಮ್ಮಗಳನ್ನ ಬಿಟ್ಟು ತಿನ್ನಕತ್ತಾರ ಅಂತದ್ರಾಗ ನಮಗ್ ಕೊಡ್ಬೇಡ ಅಂತ ಹೇಳ್ತಿಯಲ್ಲ. ಬಾರಿ ಅದಿ ಬಿಡು ನೀ. ಯವ್ವ ನೋಡ್ಬೇ ಯವ್ವ ಹೆಂಗ್ ಮಾತಾಡ್ತಾಳೈತಿ. ಎಲ್ಲಾ ತಾಯಿ ಕುಮ್ಮಕ್ಕು ಹಚ್ಕೊಟ್ಟು ಬೆಕ್ಕಿನ ಗತೆ ಹೆಂಗ್ ಕುಂತಾಳ ನೋಡು ಮೂಲ್ಯಾಗ. ಬರ್ಲಿ ನಿಮ್ಮ ಅಪ್ಪ ಬರ್ಲಿ ಹೇಳ್ತೀನಂತ. ಸರಿ ಆಯ್ತು ಹೇಳವಂತೆ. ಈಗ ದಯಮಾಡಿ ಹೊರಗೆ ಹೋಗು. ಅಲ್ಲೇ ವಯಸ್ಸಿಗೆ ತಣ್ಣಗೆ ಯಾಕೆ ಕುಂದ್ರಬಾರ್ದು? ಅದು ಗೊತ್ತೇ ಇಲ್ಲಲ್ಲ. ನಿನ್ನ ಅತ್ತಿಗೆ ಮಾಡಕ್ ಕೆಲಸ ಇಲ್ಲ. ಯಾರ ಮನಿ ಮುರಿಲಿ, ಯಾರಿಗೆ ಜಗಳ ಹಚ್ಚಲಿ, ಬರೀ ಅದನ್ನ ನೋಡ್ಕೊಂತ ಕುಂತಿರ್ತಾಳಿಕೆ ಅತ್ತಿ.
ನೀನು ಒಂದಿಟ್ಟು ಕೆಲಸ ಮಾಡಕ್ ಕಲಿಯತಿ. ಹಂಗ ಕುಂತ್ಕೊಂಡ್ ತಿಂದ್ರ ಮುಂದ ತ್ರಾಸ ಆಕತಿ ವಯಸ್ಸಾದಂಗ ಅದಂಗ. ಮತ್ತೆ ಕೈ ಕಾಲು ಹಿಡ್ಕೊಂತ ಹುಷಾರಾಗಿರು. ಹಾ ಇನ್ನೊಂದ್ ಏನಂದಿಲ್ಲ, ಗಂಡನ ಮನ್ಯಾಗ ಹೆಂಗಿರ್ಬೇಕು ಅಂತ ನಮಗ್ ಗೊತ್ತಿಲ್ಲಲ್ಲ, ನಿನ್ನ ಮೊಮ್ಮಗಳಿಗೆ ಕಲಸ. ಇನ್ನು ನಾವು ಅಡಿಗೆನಾರ ಮಾಡ್ತೀವಿ, ಎಲ್ಲಾ ಕೆಲಸ ಮಾಡ್ತೀವಿ, ಈಕಿಗೇನು ಬರಂಗಿಲ್ಲ. ಇದು ಪೇದ್ದಿ. ಒಂದಿನ ಕುಂದ್ರಿಸಿ ಒಂದ್ 4 ರೊಟ್ಟಿ ಬಡಿಯಕ್ ಹಚ್ಚಿಕಿನ. ನೀಗಂಗೆ ಇಲ್ಲಲ್ಲ, ಮೊದ್ಲಿಕ್ಕೆ ಈಕಿ ಕಲಸ್ರಿ, ಆಮೇಲೆ ನಮ್ಮ ಮಾತಾಡ್ರಿ. ನಡ್ರಿ ಹೊರ ಕುಂದ್ರಿ ನಡ್ರಿ, ಅದು ಏನ್ ಬೇಕೋ ಬುಸಾಳಿ ನಾವು ಮಾಡಿ ಹಾಕಿವಂತ. ಬರ್ಲಿ ನಿಮ್ಮಪ್ಪ ಬಾಳ ನಾಲಿ ಗುದ್ದಾಗೈತಿ. ಬರ್ಲಿ ಮಾಡ್ತೀನಿ ನಿನ್ನ. ನನಗ ಮಾತಾಡ್ತೀಯ ಅಲ್ಲೇ, ಒಂದ್ ಕೈ ನೋಡ್ಕೊಂತೀನಿ ನಿನ್ನ. ಯತಿ ಈ ಕೈ ನೋಡೋದು ಪೈ ನೋಡೋದು ಬಿಟ್ಟು ಬಿಡು. ಕೈ ಮೈ ಬಗ್ಗಿಸಿ ದಗದ ಮಾಡ. ಬಂದ್ಬಿಟ್ರೆ ಮಾತಾಡಕ ಸಡ್ಲ ಸಿಕ್ಕ ಹಂಗ ಮಾತಾಡಕ್ ಬರೋರ. ಯವ್ವ ನೀನೇನ್ ಬೇ, ಅವ್ರು ಹೇಳೋದಕ್ಕೆಲ್ಲ ಗೋಣ್ ಹಾಕಿಯಲ್ಲ, ಹೊಳ್ ಮಾತಾಡಕ್ ಬರಂಗಿಲ್ಲ ನಿನಗ? ಅಲ್ವೇ ದೊಡಪ್ಪ ದೊಡವ ಇವ್ರ ನಮ್ಮ ಮನೆ ಬಿಟ್ಟು ಓಡಿಸಿರೋದು, ಇವ್ರಿಗಿಂತ ಕೆಲಸ ಮಾಡಿದ್ದಕ್ಕನ ಇಲ್ಲಿ ಬಂದು ಒಂದ್ ತುತ್ತು ಅನ್ನ ತಿನ್ನಕತ್ತಾರ, ಸುಮ್ಮನೆ ತಿಂದು ಕುಂದ್ರಿ ಅಂತ ಹೇಳಕ್ ಬರಂಗಿಲ್ಲನ? ಹಿರೇತನ ಮಾಡಕ್ ಬಂದಾರ. ಅವ್ರು ಏನಂತ ಅನ್ಸ್ಕೊಂತಾಳಿಕಿ. ಹೋಲ್ ಬಿಡಿ ವಯಸ್ಸಿಗೈತಿ, ಏನ್ ಮಾತಾಡೋದು ಅವಕ್ಕ ಅನ್ಸ್ಕೊಂತ ಹಿಂಗ ಕುಂದ್ರು. ಆದ್ರ ನನ್ನ ಕಣ್ಣಿದ್ರಿಗೆ ನಿನಗೆ ಯಾರು ಅವಮಾನ ಮಾಡಿದ್ರೆ ನಾ ಸುಮ್ಮನೆ ಇರಂಗಿಲ್ಲ. ಅವ್ರು ಹೇಳದಂತ ಕೇಳಿದ್ರೆ ಮತ್ತೆ ನಾನು ಸುಮ್ಮನೆ ಇರಂಗಿಲ್ಲ ನೋಡ. ಇವ ಆಯ್ತು ನಡಿ. ರಾಜ ನಿನಗೆ ಬುದ್ಧಿಗಿದ್ದೈತಿ, ನಮ್ಮ ಮುಂಜಾನೆ ಮನೆ ಮುಂದೆ ಬಂದು ನಿಂತಿ. ಹಿಂದೆಗಡೆ ಎಲ್ಲಿ ಹೊರಗೆ ಕಾಣಂಗಿಲ್ಲಲ್ಲ, ಹಿಂದೆಗಡೆ ಕಾಲೇಜ್ಗೆ ಹೋಗ್ಬಿಡ್ತಿ. ಈಗಂಕೂ ಮಕ್ಕಳನ್ನ ತೋರ್ಸಂಗಿಲ್ಲ. ಎಲ್ಲಿ ಮಕ್ಕ ತೋರ್ಸೋದು? ನಾನೇನಾದ್ರೂ ನೀನು ಮಾತಾಡ್ಸೋದು ನೋಡಿನಿ ಅಂದ್ರೆ ನಮ್ಮ ಮನೆ ನಮ್ಮಪ್ಪ ಕಡದ ಹೆಡ್ಗಿನ ತುಪ್ತಾನ. ನಮ್ಮ ಪರವದಳಲ್ಲ, ಅವ್ನು ಕಟ್ಟ ಬೆಳಕಿದ ಆಕಿ ಸಿ ಐ ಡಿ ಆಫೀಸರ್ ಇದ್ದಂಗೆ. ಆಕೆ ಕಂಡು ಹಿಡಿದು ನಮ್ಮಪ್ಪ ಹೇಳಿಲ್ಲ ಅಂದ್ರೆ ನಮ್ಮಪ್ಪ ಚರ್ಮನ ಸುಳಿತಾನ ನಂದು. ಅಲ್ಲ ನನ್ನ ಮ್ಯಾಗ ಪ್ರೀತಿ ಐತಿರಿ ನಿನಗೆ? ಪ್ರೀತಿ ಐತಿ, ಆದ್ರೆ ಮನೆ ಮುಟ್ಟ ಬರೋದಲ್ಲ. ಮದ್ವೆ ಆಗುದು ಯಾವಾಗ? ಬರೀ ಲಗ್ನ ಅಂತಿ. ನಮ್ಮ ಅಕ್ಕನ ಕೊಡ್ಲಾರ್ದ ನಾನು ಕೊಡ್ತಾರನ? ವಿಚಾರನ ಮಾಡಂಗಿಲ್ಲ ನೀನು. ಅಷ್ಟಕ್ಕೊಂದು ನಮ್ಮಿಬ್ಬರು ಮದುವೆ ಹಾಕತ್ತೇನ? ನಮ್ಮಪ್ಪ ಒಪ್ಕೊಂಡ್ಬಿಡ್ತಾನ ನೀನು ಕೊಡಾಕ? ಯಾಕೆ ಒಪ್ಕೊಂಡಂಗಿಲ್ಲ? ಯಾಕ ನಾನು ನೋಡಕ್ ಚಂದಿಲ್ಲ? ನೋಡು ಚಂದ ಚಾಳಿ ಪ್ರಶ್ನೆ ಅಲ್ಲ. ನಿಂದೊಂದು ಜಾತಿ ಬೇರೆ, ನಂದೊಂದು ಜಾತಿ ಬೇರೆ. ಹೆಂಗೆ ಕೊಡ್ತಾನೆ ಹೇಳಿ ನಮ್ಮಪ್ಪ? ಯಾಕ ಜಾತಿ ಬೇರೆ ಆದ್ರೆ ನಾನು ಮನುಷ್ಯನ, ನೀನು ಮನುಷ್ಯ ಹೌದಿಲ್ಲ? ಹಂಗಾದ್ರೆ ನಿಮ್ಮಪ್ಪ ಬೇಡ ಅಂದ್ರೆ ನಾನು ಮದುವೆ ಆಗೋದು ಬಿಟ್ಬಿಡ್ತೀಯೇನ? ಎಲ್ಲ ಗೊತ್ತಿದ್ದನ್ನು ಹಿಂಗತಿ ಮಾತಾಡ್ತೀಯಲ್ಲ. ಈಗಾಗೆಲ್ಲ ಮಾತಾಡೋ ಮಾತಲ್ಲ. ಈಗ ಹೋಗೋ ಕೈ ಮುಗಿತೀನಿ, ಈಗ ಹೊರಗೆ ಹೋಗಿ ನೀನು. ನಮ್ಮ ಅತ್ತೆಯರು ಯಾರು ನೋಡಿದ್ರೆ ಅಂದ್ರೆ ಮುಗಿತು ನಮ್ಮ ಕತಿ. ನಮ್ಮ ಅಮ್ಮ ನೋಡಿಲ್ಲ ಅಂದ್ರೆ ಅಕ್ರು ಮುಗ್ದೋಗ್ಬೋದು. ಹೋಗು ಈಗ ಹೋಗ್ತೀನಿ. ನನಗದು ಏನು ಗೊತ್ತಿಲ್ಲ. ನೀವು ಮುಂದಿನ ಸಲ ನಾನು ಟ್ರೈನಿಂಗ್ ಮುಗಿಸ್ ಬರೋರೊಳಗೆ ನೀನು ಯಾವ್ದು ಅನ್ನೋದು ನಿರ್ಧಾರ ಮಾಡ್ಬೇಕು. ನೀ ಏನಾರು ನಿರ್ಧಾರ ಮಾಡ್ಲಿಕ್ಕಂದ್ರೆ ನಾನು ನಿಮ್ಮ ಮನೆ ಮುಟ್ಟ ಬಂದು ನಿಮ್ಮ ಮನ್ಯಾಗ ಕೇಳಿ ನಿಮ್ಮ ಅಪ್ಪನ ಎದುರಿಗಿನ ನಿನ್ನ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ರಾಜ ಹಂಗತಿ ಮಾಡಿಟ್ಟಿ ನನ್ನ. ನಮ್ಮ ಮನೆ ಸಣ್ಣ ಪೀಸ್ ತೊಗೊಂಡು ಮಾಡಿ ಹೋಗ್ತಾರ. ನನಗದು ಏನು ಗೊತ್ತಿಲ್ಲ ನೋಡ. ನನ್ನ ಮ್ಯಾಗ ಇಷ್ಟ ಇತ್ತಂದ್ರೆ ಮುಂದಿನ ಸಲ ನಾನು ಹೇಳ್ದಂಗೆ ನೀ ಕೇಳ್ಬೇಕು. ಇಷ್ಟ ಇಲ್ಲ ಅಂದ್ರೆ ನಾನು ನನ್ನ ದಾರಿ ನೋಡ್ಕೋತೀನಿ. ಅಂದ್ರೆ ನನ್ನ ಮರ್ತು ಇನ್ನೊಬ್ಬಕಿನ ಮದುವೆ ಹಾಕೇನು? ನಾ ಮದುವೆ ಆಗಂಗಿಲ್ಲ. ನಿನ್ನ ಹೆಸರು ಮ್ಯಾಗ ಲೆಟರ್ ಬರೆದಿಟ್ಟು ಯಾವ್ದಾರ ಕೆರಿನಾರ ಹೊಳಿನಾರ ಮುಳುಗ್ತೀನಿ. ಯಾಕೆ ಇಷ್ಟೊಂದು ಮನ್ಸಿಗೆ ನೋವು ಕೊಡ್ತೀನಿ ನನಗೆ? ನೀ ಇರ್ಲಿಕ್ಕಂದ್ರೆ ನಾನು ಬದುಕ್ತೇನೆ. ಮತ್ತು ನನ್ನ ಮ್ಯಾಗ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಯಾಕೆ ಹಿಂಗತಿ ಮಾಡಕತ್ತೀನಿ ನೀನು? ಈಗ ಬಂದ್ಬಿಡು. ನಿಮ್ಮ ಮನ್ಯಾಗ ಅಂಕರು ಒಪ್ಪಂಗಿಲ್ಲ ಹೋದಿಲ್ಲ, ನಮ್ಮ ಮದುವೆಗೆ ಒಪ್ಪಂಗಿಲ್ಲ. ಆಯ್ತಾ? ನಡಿ ಇಬ್ರು ಹೋಗಿ ನಾವು ಮದುವೆ ಆಗ್ಬಿಡೋಣ. ಈಗ ನಾ ಹಂಗೆ ಓಡಿ ಬಂದ್ಬಿಟ್ನಿ ಅಂದ್ರೆ ನಮ್ಮ ಅಪ್ಪನ ಮರ್ಯಾದೆ ಏನಾಗಕ್ಕಿಲ್ಲ. ಒಂದಿಟ್ಟು ತಡಿ, ನಮ್ಮ ಅಕ್ಕಂದು ಒಬ್ಬಕಿದಾರ ಮದುವೆ ಆಗಲಿ. ನಾನು ಈಗ ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ. ಬರೋಕೆ ಒಂದು 2 ತಿಂಗಳಾಗುತ್ತೆ. ನಾ ಫೋನ್ ಹಚ್ತಿರ್ತೀನಿ. ಫೋನ್ಯಾಗ ಮಾತಾಡಿ ನಾನು ಕೂಡ. ನನ್ನ ಕಡೆ ಏನು ಫೋನ್ ಐತನ? ಹೆಂಗೆ ಮಾತಾಡ್ಬೇಕು? ನಿಮ್ಮ ಮನೆಯಲ್ಲಿ ಲ್ಯಾಂಡ್ಲೈನ್ ಐತಲ್ಲ, ಅದು ಫೋನ್ ಹಚ್ತೀನಿ ಅಂತ ಮಾತಾಡು. ಯವ್ವ ನಾನಾ? ನಮ್ಮ ಮನ್ಯಾಗ ಗೊತ್ತಾತಂದ್ರೆ? ನಿಮ್ಮ ಮನ್ಯಾಗ ಗೊತ್ತಾಗಲಾರ್ದಂಗೆ ಮಾತಾಡ್ತೀನಿ, ಮಾತಾಡ್ಬೇಕಷ್ಟೆ. ರಾಜವ್ವ ಅಂತೇಳಿ ನಾ ಹೆಣ್ಮಕ್ಳು ಧ್ವನಿಯಿಂದ ಮಾತಾಡ್ತೀನಿ. ಮಾತಾಡ್ಲಿಕ್ಕಂದ್ರೆ ಹೇಳ್ತೀನಿ. ಆಯಿತಾ? ಮುಂದಿನ ಸಲ ನಾ ಬರೋ ಮುಂದಾಗ ಏನು ಅನ್ನೋದು ಡಿಸೈಡ್ ಮಾಡ್ಕೊಂಡಿರು. ಸರಿ, ಹುಷಾರು ನೋಡು. ನೀವು ಹುಷಾರ? ಯಾರವರು? ಲೇ ನೀಲಿ, ಯಾರು ಕೂಡ ಮಾತಾಡಕತ್ತಿ? ಅಯ್ಯೋ ನಮ್ಮಮ್ಮ ಕಾಗಿ ಬಂದ್ಬಿಟ್ಲು. ಹೋಗು ನೋಡೋಕ್ಕಿಂತ ಮುಂಚೆ ಲಗುನು ಹೋಗು. ನಮ್ಮಿಬ್ಬರು ನೋಡಿಲ್ಲ ಅಂದ್ರೆ ಊರಿಂದ ಒಂದು ಮಾಡ್ತಾ ಹೋಗು. ಸರಿ. ಒಂದು ಅಯ್ಯೋ ಹೋಗು. ನಾನು ಸಂಕ ನನಗ, ನಿನ್ನ ಸಂಕ ನಿನಗೆ. ನಡಿ ಹೋಗು. ಏನಲ್ಲೇ ಬಾಕ್ಲ ಕಸ ಗುಡ್ಸಂದ್ರೆ ಯಾರು ಕೂಡ ಮಾತು ಹೇಳ್ಕೊಂತ ನಿಂತಿದ್ದಿ ಮುಂಜಾನೆ ನೋಡುತ್ತ? ಅದು ಯಾರು ಇಲ್ಲ ಅವೇ. ಇಲ್ಲ ನನಗೆ ಗೊತ್ತೈತಿ. ಯಾಕೆ ನಾ ಕಣ್ಣು ಆಪರ್ಸ್ಕೊಂಡು ಮಾಡ್ಕೊಂಡೆ ಅಂತಂದ್ರೆ ನಾನು ಕಣ್ಣು ಏನಕ್ಕೆ ಒಡಿಸ್ಬೇಡ ಅಂತ ಅನ್ಕೊಂಡೇನು? ಇಲ್ಲ, ನಾನು ನೋಡೀನಿ. ಯಾರು ಅವರು? ಕರಿ ಹೇಳು. ಅಯ್ಯೋ ಯಾರು ಇಲ್ಲ ಬೇ, ಆಕೆ ನಮ್ಗೆ ಹೇಳ್ತಾ? ಇಲ್ಲ, ಯಾರೋ ಹುಡುಗನ ನೋಡ್ದಂಗಾತು. ನಿನ್ನ ಕಣ್ಣು ಆಪರೇಷನ್ ಚಂದಾಗ ಮಾಡ್ದಂಗಿಲ್ಲ. ಅದಕ್ಕೆ ಹುಡುಗನ ಹೋಗಿ ಹುಡುಗಿ ಗತಿ ಕಾಂತಾರ, ಹುಡುಗಿ ಹೋಗಿ ಹುಡುಗನ ಗತಿ ಕಾಂತಾರ ನಿನ್ನ ಕಣ್ಣಿಗೆ. ಇವತ್ತು ಅರಿವಿ ಹೊಲ ಕೊಡೋದು ಭಾಳ ಅದಾವು. ಒಂದಿಟ ಕಾಜಿ ಬುಡ್ಡಿ ಮಾಡ್ಕೊಡ್ತೀಯ ಅವಿ? ಹೋಗ್ಬೇಕೀಗವ ಅಲ್ಲಣ್ಣ. ನಂದು ಓದ್ಕೊಳೋದೈತಿ. ಅಲ್ಲ ನಂಗೆ ಆಗಂಗಿಲ್ಲವ. ರೊಕ್ಕ ಬೇಕಂತಂದ್ರೆ ಚಿಗವ್ ರೊಕ್ಕ ಕೊಡು ಅಂತ ಕೇಳ್ತಿ. ಒಂದು ಏನಾರ ಕೈಯೇನು ಕೆಲಸ ಕೇಳ ಅಂತಂದ್ರೆ ಒಟ್ಟ ಏನು ಕೇಳಂಗಿಲ್ಲಲ್ಲ ಕೆಲಸನ. ನಂದು ಓದೋದೈತಿ ಅಲ್ಲಣ್ಣ. ಏನೋ ಚಿಗವ್ ಅಂತೇಳಿ ನಾನು ರೊಕ್ಕ ಇಸ್ಕೊಂಡೆ ಅಂದ್ರೆ ಅದನ್ನ ಹಾಳೆ ಹಂಸೋದ ನೀನು? ಕಷ್ಟ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನೋ ಕೆಟಗರಿ ಸೇರ್ದಕ್ಕೀಕಿ.
ಎಷ್ಟು ಓದಿ 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 ಫಸ್ಟ್ ರ್ಯಾಂಕ್ ಬಂದ ಗೊತ್ತಿದ್ದಿಲ್ಲ. ನೋಡಪ್ಪ ರೀ ನಾ ಹೇಳ್ತೀನಿ, ನನ್ನ ಹೊಸಬರಿ ನೀ ಬರಬೇಡ, ನಿನ್ನ ಹೊಸಬರಿ ನಾ ಬರಂಗಿಲ್ಲ. ಹಂಗ ನೀನು ನಿಮ್ಮವ್ನ ಕೂಡಿ ಮಾತಾಡೋದು ಬಿಡು. ಒಂದಿಟ್ಟ ನಾಲಿಗೆ ಹತ್ತಿಗೆ ಇಟ್ಕೋ. ನಮ್ಮವ್ನ ಮುಂದೆ ಹೇಳ್ತೀನಿ ತಡಿ, ಅಮ್ಮನ ಮುಂದೆ ಹೇಳ್ತೀನಿ. ಹೇಳಿ ಹೋಗ್ಯವ. ಅವ್ರು ಏನು ಕಿತ್ತು ದಬಾಕಾರ ಅಂತ ಗೊತ್ತಿಲ್ಲನ, ಹೋಗು. ಪರವ ಸುಮ್ಮನೆ ನಿಮ್ಮ ಅಮ್ಮನ ಎದಕ್ಕೆ ಇದ್ರ ಕಟ್ಕೊಂತಿ, ಸುಮ್ಮನೆ ಒದರಾಡ್ತಾಳೆ ಆಕಿ. ಅತ್ತಿ ಅದೇನು ಕೆಲಸ ಹೇಳು, ನಾನು ಮಾಡ್ಕೊಡ್ತೀನಿ ಅಂತ ನಿನಗೆ. ಮನೆ ಕೆಲಸನೂ ಮಾಡ್ತಿ, ನನ್ನ ಕೆಲಸನೂ ಮಾಡ್ಕೊಡ್ತಿ. ಆದ್ರೆ ನಾನು ಏನಾರು ರೊಕ್ಕ ಕೊಡಕ್ಕೆ ಬಂದ್ರೆ ಬ್ಯಾಡ ಅಂತ ಹೇಳ್ತಿ, ನಿನ್ನ ಹತ್ರ ಇಟ್ಕೊ ಅಂತ ಹೇಳ್ತಿ. ಹೌದು, ನೀ ಶ್ರಮ ಪಟ್ಟು ದುಡ್ದಂತ ರೊಕ್ಕದ ಅದನ್ನ ನಾ ಇಸ್ಕೊಳೋದು ಚಂದ ಇರಂಗಿಲ್ಲ. ನಿನ್ನ ಹತ್ರ ಇಟ್ಕೊ, ನಿನ್ಗೆ ಎದಕ್ಕೆ ಬೇಕಾಕ. ಮತ್ತು ನಿನಗೆ ಏನಾರ ಜ್ವರ ಪರ ಬಂತಂದ್ರೆ ಅಪ್ಪನ 1 ರೂಪಾಯಿ ಕೇಳಂಗಿಲ್ಲ ನೀನು. ನಿಂದೆಲ್ಲ ಖರ್ಚು ನೀನೇ ಹೊಂದು ನೋಡ್ಕೊತಿ. ಮತ್ತು ನಿನಗೂ ಬೇಡನ ಅತ್ತಿ. ರೊಕ್ಕಕ್ಕೆ ಎಲ್ಲರೂ ಬಿಡ್ಕೋತಾರ, ಆದ್ರೆ ನೀನು ಮಾತ್ರ ನನ್ನ ಕಡೆಯಿಂದ 1 ರೂಪಾಯಿ ಇಸ್ಕೊಳಂಗಿಲ್ಲ. ಅದು ಹೋಗಿ ಬಿಡವ, ನನಗೊಂದು ಚೂಡಿದಾರ ಹೊಲ್ಕೊಡು. ನಾನು ನಿನ್ನ ಕಾಜು ಬುಡ್ಡಿ ಮಾಡ್ಕೊಡ್ತೀನಿ, ಚೂಡಿದಾರ ಹೊಲ್ಕೊಡು. ಅದು ಮಣ್ಣಿ ಸಲ ಹೊಲ್ಲು ಕೊಟ್ಟಿಲಿ ಅತ್ತಿ, ಭಾಳ ಲಗಳ ಬಗಳ ಆಗೈತಿ ಅದು. ಸರಿ ಆಯ್ತಾ, ಈ ಸತಿ ಹೊಸ ಪ್ಯಾಟರ್ನ್ ಕಲ್ತೀನಿ, ಅದನ್ನ ಹೊಲ್ಕೊಡ್ತೀನಿ ಅಂತ. ಎಲ್ಲ ಪ್ರಯೋಗ ನನ್ನ ಮೇಲೆ ಮಾಡೋದನ್ನ ಇಲ್ಲಳ ಅತ್ತಿ. ನಾನು ಮಾತು ಕೇಳ. ಕೇಳ. ಅಲ್ಲತ್ತಿ, ನೋಡಕ್ಕೆ ಇಷ್ಟು ಚಂದದಿ, ಏನೋ ಒಂದು ಸ್ವಲ್ಪ ನಿನಗೆ ತೊನ್ನತೈತಿ. ನೀ ಯಾಕೆ ಮದುವೆಗೆ ಒಲ್ಲಂತಿ? ಅಲ್ಲ ಎಲ್ಲೋ ಯಾರೋ ಒಬ್ರು ಬೇಡ ಅಂತಾರ ಅಂಥೇಳಿ ನೀನು ಮದ್ವಿನ ಬೇಡ ಅಂಥೇಳಿ ಯಾಕೆ ಬಿಟ್ಟಿ? ಈಗ ಅದೆಲ್ಲ ಬಿಡು, ನಾ ಹೇಳಿದ ಕೆಲಸ ಮಾಡು.